ಮಾಡಬೇಕಾಗಿದ್ರೆ ಮೊದಲನೇ ಬಾರಿಗೆ ಸದಸ್ಯರಾಗಿ ಅಧ್ಯಕ್ಷರಾಗಿ 7.5 ವರ್ಷ, ಈಗೇನು ಒಂದು ಸ್ವಲ್ಪ ಚಿಕ್ಕ 35-36 ತಿಂಗಳಾಗಿದೆ. ಈ 36 ತಿಂಗಳಲ್ಲಿ ಈ ಗ್ರಾಮ ಪಂಚಾಯತಿನಲ್ಲಿ ಈ ಥರ ಒಂದು ಸನ್ನಿವೇಶ ಉಂಟಾಗಿಲ್ಲ. ಮೊದಲನೇ ಬಾರಿ ವಾರ್ಡ್ ಸಭೆ ದಿನಾಂಕ ನಿಗದಿ ಮಾಡಿ ಏನೋ ಕಾರಣ ಅಂದರೆ ಪಾಂಪ್ಲೆಟ್ ಏನು ಹೊಡಿಸಿಲ್ಲ, ಚೇಂಜ್ ಅಪ್ ಆಯಿತು. ಎರಡನೇ ಬಾರಿ 14ನೇ ತಾರೀಕು ಸಾಮಾನ್ಯ ಸಭೆ ಇತ್ತು. ಆ ಸಭೆಯಲ್ಲಿ ಚರ್ಚೆ ಮಾಡಿ 18, 19 ವಾರ್ಡ್ ಸಭೆ 20ನೇ ತಾರೀಕು 20ನೇ ತಾರೀಕು ಗ್ರಾಮ ಸಭೆ ಇತ್ತು. ಆಮೇಲೆ ಏನೋ ಶಾಸಕರು ಬರ್ತಾರೆ, 20ನೇ ತಾರೀಕು ಬರೋಕ್ಕಾಗಲ್ಲ, 21ನೇ ತಾರೀಕು ಬರ್ತಾರೆ ಅಂತ 21ನೇ ತಾರೀಕು ಬದಲಾವಣೆ ಮಾಡಿದರು. ಆ ಒಂದು ಗ್ರಾಮ ಸಭೆಯಲ್ಲಿ ಸಾಮಾನ್ಯವಾಗಿ ಹೇಳಿದ್ರಿ, ಶಾಸಕರು ಬರಬೇಕಾದ್ರೆ MPO ಸಾಹೇಬರು ಬರಬೇಕಾಗ್ತದೆ, ಅವರು ಇಂಟಿಮೇಷನ್ ಕರೀರಿ ಅಂತ ಹೇಳಿದ್ರಿ. 14ನೇ ತಾರೀಕು ಹೇಳಿದಾಗ ಅಧ್ಯಕ್ಷ ಇರ್ಬೋದು, ಇಲ್ಲಿ ನಮ್ಮ PDO ಅಧಿಕಾರಿಗಳಿರ್ಬೋದು, ಅವತ್ತಿಂದ ಪ್ರೋಟೋಕಾಲು ಅವೆಲ್ಲ ಫಾಲೋಅಪ್ ಮಾಡ್ಬೇಕಾದ್ರೆ ದೊಡ್ಡ ವಿಷಯ ಏನಲ್ಲ. ಆದರೆ ಇವರು ವಾರ್ಡ್ ಸಭೆ ಮಾಡ್ಕೊಂಬಂದರು, ಗ್ರಾಮ ಸಭೆ 21ಕ್ಕೆ ಹಾಕ್ಬಿಟ್ಟು ಶಾಸಕರು ಬರ್ತಾರೋ ಬರೋಲ್ಲೋ, MP ಸಾಹೇಬರು ಬರ್ತಾರಲ್ಲ ಮಾಡಬೇಕಾಗಿತ್ತು. ಆದರೆ ಈಗ ಏಕಾಏಕಿ ರಾತ್ರಿ ಅಧ್ಯಕ್ಷ ಮೇರೆಗೆ ಅಂತ ಹೇಳ್ಬಿಟ್ಟು ಗ್ರಾಮ ಸಭೆನ ಮುಂದೂಡಕ್ಕೆ ಹೋದಾಗ ಗ್ರಾಮಗಳಲ್ಲಿ ತುಂಬ ಜನ ಗೊತ್ತಾಗಿರೋದು ವಿಷಯ ಏನೋ ಗ್ರಾಮ ಸಭೆ ವಾರ್ಡ್ ಸಭೆಯಿಂದ ಉತ್ತೂರು ಬರ್ಬೇಕು ಗ್ರಾಮ ಸಭೆಗೆ ಅವ್ರ ಕೆಲಸ ಕಾರ್ಯಕ್ಕೆ ಬಿಟ್ಟಿದ್ರು. ಅಲ್ಲಿಗೆ ನಾವು ಸದಸ್ಯರಂದರೆ ಏನು, ಇವ್ರ ಅಧ್ಯಕ್ಷರು ಏನು ಅನ್ಕೊಂಡ್ಬಿಟ್ಟಿದ್ದಾರೆ. ಇವ್ರ ಅಧ್ಯಕ್ಷಕ್ಕೆ ಇವಾಗಲೂ ಒಂದು ಕಿವಿ ಮಾತು ಹೇಳೋದು, ಇನ್ನೂ ಸಮಯ ತುಂಬ ಐತೆ, ಇವತ್ತು ಆಟೋಮೆಟಿಕ್ಕಾಗಿ ನೋಡ್ತಾನೆ 30 ತಿಂಗಳು ಆಗೋಗ್ಬಿಡ್ತದೆ. ಆದರೆ ಆ 30 ತಿಂಗಳು ನಾವು ನಡ್ಕೊಂಡಿದ್ದ ರೀತಿ ಏನು ಅದೇ ಉಳಿಕೆ ಆಗೋದು. ಇಲ್ಲಿ 17 ಜನ ಸದಸ್ಯರಿದ್ದಾರೆ. ಹೊರಗಡೆ ಬಂದಾಗ ರಾಜಕೀಯ ಆಗಲಿ, ಒಳಗಡೆ ಇದ್ದಾಗ 17 ಜನ ಒಂದು ಕುಟುಂಬ ಸದಸ್ಯರಿದ್ದಂಗೆ ಸುತ್ತಲೂ ಗ್ರಾಮಗಳಲ್ಲಿರೋ ಸಮಸ್ಯೆಗಳು ಅದನ್ನು ಆಲನೆ ಪಾಲನೆ ನೋಡಬೇಕು. ಅದು ಬಿಟ್ಬಿಟ್ಟು ವೈಯಕ್ತಿಕವಾಗಿ ಒಂದು ಗುಂಪು ರಾಜಕಾರಣ ಮಾಡ್ಕೊಂಡು ಹೋದರೆ ಯಾರು ಅದನ್ನು ನೋಡ್ಕೊಂಡು ಸಹಿಸ್ಕೊಂಡಿರಲ್ಲ. ಈ ಮೊದಲೆಲ್ಲ ಕಿವಿ ಮಾತು ಹೇಳಿದ್ರಿ, ಬೇಡ್ರಣ್ಣ ಬೇಡಕ್ಕ ಈ ಥರ ಮಾಡಿರಿ, 4 ಜನ ವಿಶ್ವಾಸ ತಗೊಂಡೋಗ್ರಿ ಅಂತ. ಈಗ ಇಲ್ಲಿ ನೋಟಿಸ್ ಬೋರ್ಡ್ ಆಗಿದೆ, ಅದಕ್ಕೊಂದು ಸಿಗ್ನೇಚರ್ ಇಲ್ಲ. ಯಾರು ಹಾಕಿದಾರ? ಅಧ್ಯಕ್ಷರು ಬರಬೇಕಾಗಿತ್ತು, ಸಭೆ ಮುಂದೂಡಿದ್ರು, ಅಧ್ಯಕ್ಷರು ಬಂದಿಲ್ಲ, ಸಮಜಾಯಿಸಿ ಕೊಡಬೇಕಾಗಿತ್ತು. ಯಾರೋ ಬಂದು ಹೋದವ್ರಿಗೆ ಯಾರೋ ಒಂದು 4 ಜನ ಬಂದಿರ್ತಾರೆ. ಈಗ ಮೆಂಬರ್ಸ್ಗೆ ರಾತ್ರಿ 8 ಗಂಟೆಗೆ ಫೋನ್ ಮಾಡಿ, ಇನ್ನೂ ಕೆಲವು ಮೆಂಬರ್ಗೆ ವಿಷಯನೇ ಮುಡಿಸಿಲ್ಲ ಹಳ್ಳಿಲಿರೋ ಹಳ್ಳಿಲಿರೋ ಸಾಮಾನ್ಯ ಜನಕ್ಕೆ ಯಾರು ಮುಡ್ಸೋರು ವಿಷಯ? ಅವರೆಲ್ಲ ಹೋಗಿರ್ತಾರೆ, ಎಲ್ಲೋ ಇರಪ್ಪ ನಮ್ದೇನೋ ಒಂದು ಸಮಸ್ಯೆ ಇದೆ, ಹೋಗೋಣ ಅಲ್ಲಿ ಹೋಗಿ ನಾವು ಅದು ಗಮನಕ್ಕೆ ತರೋಣ ಅಂತ ಅವ್ರು ಇರ್ತಾರೆ. ಅಧಿಕಾರಿಗಳಿಗೆಲ್ಲ ಇಂಟಿಮೇಷನ್ ಕೊಟ್ಟಿದೆ. ಈ ಒಂದು ಮತ್ತೆ ಮರುಕಳಿಸ್ತಿರೋ ಅಧ್ಯಕ್ಷರು ಇನ್ನಾದರೂ ಎಚ್ಚೆತ್ಕೊಂಡ್ರೆ ಇನ್ನೂ ಅವ್ರ ಕಾಲಾವಕಾಶ ತುಂಬ ಐತೆ. ಒಳ್ಳೆ ಎಲ್ಲ ಸದಸ್ಯರು ವಿಶ್ವಾಸ ತಗೊಂಡು ವಿಶ್ವಾಸ ರೀತಿ ಹೋದರೆ ಅವ್ರಿಗೂ ಒಂದು ಅವಕಾಶ ಇರ್ತದೆ, ಅವ್ರಿಗೂ ಒಂದು ದಾರಿ ಇರ್ತದೆ. ಇಲ್ಲಾಂದರೆ ಈಗ ಮೊದಲನೇ ಎಚ್ಚೆತ್ತಿರೋ ಗಂಟೆ ಅವ್ರಿಗೆ ಇದೇ ಥರ ಏನೋ ಒಂದು ಮನಸ್ತಾಪಗಳು ಬೇಜಾರಾಗಿ ಒಂದು ಸಾಮಾನ್ಯ ಸಭೆ ತೀರಾ ಎಲ್ಲ ಆಬ್ಸೆಂಟ್ ಆಗಿತ್ತು. ಅವಾಗಲೂ ಎಚ್ಚೆತ್ಕೊಬೇಕಾಗಿತ್ತು. ಇದು ಎರಡನೇದು. ಮೂರನೇದು ಅವರು ತಿಳ್ಕೊಂಡು ವಿಶ್ವಾಸ ರೀತಿಯಲ್ಲಿ ಹೋಗ್ಬೇಕು. ಅಧಿಕಾರಿಗಳ ಹತ್ರ ಅಷ್ಟೇ, ಗ್ರಾಮ ಪಂಚಾಯತಿಯಲ್ಲಿ ಇದುವರೆಗೂ ಅಧಿಕಾರಿಗಳು ಶೋಚನೀಯವಾಗಿ ನಡೆಸ್ಕೊಂಡಿದ್ದೀರಿ. ಏನೋ ನಾನು ಕಡಿಮೆ ಚಿಕ್ಕ ವಯಸ್ಸಲ್ಲಿ ಅಧ್ಯಕ್ಷನಾಗಿದ್ದೆ, ಸತೀಶ್ ಅವರಾಗಿದ್ದರು, ಏನಿಲ್ಲ ಯಾವುದೇನು ಬಂದು ಎತ್ಕೊಂಡು ಮನೆಗೆ ಹಾಕೋದೇನಿರಲ್ಲ. ಜನರ ಕಷ್ಟ ಸುಖ ಲಾಲನೆ ಪಾಲನೆ ನೋಡಬೇಕು. ಅದನ್ನು ಬಿಟ್ಬಿಟ್ಟು ಇವ್ರದೇ ಆದ ರೀತಿ ದರ್ಬಾರ ಮಾಡಬಾರ್ದು. ಇಲ್ಲಿ ಏನಿದ್ರು ಸಾಮಾನ್ಯರ ಜೊತೆ ಬೆರ್ಕೊಂಡು ಹೋಗ್ಬೇಕು ಅಂತೇಳಿ ಅವ್ರಿಗೊಂದು ಕಿವಿ ಮಾತು ಹೇಳ್ತಾ ಇದ್ದೀನಿ.